ಲೋಗಪ್ ಮಾಡಿ ಸ್ವಲ್ಪ ಹುಷಾರಿಲ್ಲ. ವೈರಲ್ ಫೀವರ್ ಅಂತ ಹೇಳ್ತಿದ್ರು. ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತದೆ. ಇಟ್ಸ್ ಬೆಟರ್. ಯಾವಾಗಲೂ ನಾನು ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡಿದ್ರು ಅದೇ ಒಂದು ಸ್ಮೈಲ್. ಅದೇ ಹೇಳೋದು ಅವ್ರಿಗಿಂತ ನಮಗೆ ಒಳ್ಳೆ ವೀಕ್ ಆಗಿದ್ದೀವಿ ನಾವು ಅದೇನಿಲ್ಲ. ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ತು ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಏನಿಲ್ಲ ಮನೆ ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳೋದು ಅಷ್ಟೇ. ಬೇಸಿಕ್ಲಿ ಅದ್ರ ಬಗ್ಗೆನೇ ಮಾತಾಡೋದು. ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ. ಅದು ನಮ್ಮ ಮನಸ್ಸಲ್ಲಿ ಹೋರಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನಾಳೆ ನಾನು ಬರ್ತೀನಿ ಆರಾಮಾಗಿ ಆ ಥರನೇ ಅವರು. ಅದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀವಿ. ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತು? ಇಲ್ಲ ಸರ್, ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಸೊ ಆ ವಿಸಿಟಲ್ಲಿ ನಾವು ಅಲ್ಲ ತಮ್ಮ ಮದುವೆಗೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳಿ ಸರ್, ಅದು ನನಗೆ ಗೊತ್ತಿಲ್ಲ. ಅದೆಲ್ಲ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ. ಇನ್ವಿಟೇಷನ್ ಕಾರ್ಡಿನ ತಲುಪಿಸಿದ್ರೆ ಸರ್ ಇಲ್ಲೆಲ್ಲ ಏನು ತೊಗೊಳೋಕೆ ಬಿಡಲ್ವಲ್ಲ ಸರ್, ಏನು ಆ ಥರ ಬೇಕು. ಆಶೀರ್ವಾದ ಪಡ್ಕೊಂಡಿದ್ದೀನಿ. ಹೌದು ಸರ್. ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು? ಇಲ್ಲ ಸರ್, ಏನು ಜನರಲ್ಲಾಗು ಹೆಂಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನೋ ಒಂದಷ್ಟೇ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತು ಅವ್ರಿಗೆ ಆರಾಮಾಗಿದೆ, ಅದೇ ಮಾತುಕತೆ ಆಗಿರೋದು ಅಷ್ಟೇ. ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಕ್ಯಾಶುವಲ್ ಕೇಳಕ್ಕೆ ಹೇಳ್ತಾರೆ ಸರ್, ಹೆಂಗಿದೆ ಏನು ಅವ್ರಿಗೊಂದು ಯಾವಾಗಲೂ ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ. ಸೊ ಏನು ಸಿನಿಮಾಗಳು ಏನು ಅಂತ ನಮ್ಗೆ ಗೊತ್ತಿದ್ದೆಲ್ಲ ಒಂದಷ್ಟು ಸರ್. ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್? ಸಾರಿ, ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್? ಫೀವರ್ ಅಂತ ಹೇಳ್ತಿದ್ರು, ಎಷ್ಟು ದಿನದಿಂದ ಇದ್ದಾರೆ? ಅದನ್ನೇನು ಕೇಳಿಲ್ಲ ಸರ್, ಎಷ್ಟು ದಿವಸ ಏನಂತ ಕೇಳಿಲ್ಲ. ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ. ನಾನು ಸಂಜೆ ಹೊತ್ತು ಅದೇ ಸ್ವಲ್ಪ ಜ್ವರ ಬರ್ತಾ ಇದೆ. ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಹೊಳಗಿನ ಫುಡ್ಡು ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಅನುಮತಿ ಕೊಡ ಅದೇ ಅಪ್ಲೈ ಮಾಡಿದ್ದಾರೆ. ಇವತ್ತೇನೋ ಇವತ್ತಿದೆ ಏನಾಗಿದೆ ಅದ್ರ ಬಗ್ಗೆ ಏನಾದರೂ ಹೇಳಿ, ಫುಡ್ ಬಗ್ಗೆ ಏನು ಫುಡ್ದೇನೋ ಸ್ಮೈಲ್ ಮಾಡಿದ್ರೆ ಅಷ್ಟೇ. ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ, ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನೋ 8 kg ಲಾಸ್ ಆಗಿದ್ದಾರೆ ಅಂತ ಹೇಳ್ಕೊಡ್ತೀವಿ. ಹೌದಾ? ಅದು ಎಷ್ಟು ಕೆ ಜಿ ಅನ್ನಿಸಲ್ಲ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ಎವಿಡೆಂಟಾಗಿ ಕಾಣಿಸುತ್ತೆ. ಯಾವ ಪುಸ್ತಕ ಕೊಟ್ಟರೆ ಸರ್ ದರ್ಶನ್? ಸೊ ನಾನು ಆಲ್ಕಮಿಸ್ಟ್ ಕನ್ನಡ ವರ್ಷ ಅರ್ಜುನ ಆನೆಯದು ಬಗ್ಗೆ ಒಂದು ಪುಸ್ತಕ ಬಂದಿದೆ, ಅರ್ಜುನ ಅಂತ ಆ ಒಂದು ಪುಸ್ತಕ ತಗೊಂಡು. ಎರಡೇ ಪುಸ್ತಕ ಏನು ಸರ್? ಅದು ಆಲ್ಕಮಿಸ್ಟ್ ಹೇಳಿದ್ರಲ್ಲ, ಏನು ಕಾನ್ಸೆಪ್ಟ್ ಅದು? ಅದೊಂದು ಲೈಫ್ ಜರ್ನಿ ಬಗ್ಗೆ ಇದೆ. ಹಾಂ, ಸೊ ಒಂದು ಫಿಲಾಸಫಿ ಇದೆ ಅದ್ರ ಬಗ್ಗೆ. ಏನೋ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ. ಸೊ ಅದು ಅಂದರೆ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು. ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಬುಕ್. ಸೊ ಯಾವುದೇ ಪರಿಸ್ಥಿತಿ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು, ಒಂದು ಅಡೆತಡೆಗಳನ್ನು ಬಂದೇ ಬರುತ್ತೆ. ಅದನ್ನು ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನೇ ಬುಕ್. ಪ್ರಕರಣ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಜೊತೆ ಮಾತಾಡ್ತಾರೆ? ಪ್ರಕರಣ ಸಂಬಂಧಪಟ್ಟಂಗೆ ಕೋರ್ಟಲ್ಲಿದೆ, ಅದೇ ಹೇಳಿದ್ರೆ ಸರ್, ನಾವೆಲ್ಲ ಏನಾಗ್ತೀವಿ, ಹ್ಯೂಮನ್ ಇಮೋಷನ್ಸ್ ಅಂತ ಹೇಳಿದ್ರೆ ನಾವು ಯಾರನ್ನು ತುಂಬ ಇಷ್ಟಪಡ್ತೀವಿ, ನಮ್ಮ ಅಷ್ಟು ಒಲವು ಅವ್ರ ಕಡೆನೇ ತಿರುಗುತ್ತೆ. ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಲ್ತಾ ಇರ್ತೀವಿ ನಾವು. ಅದು ಸರಿನೇ ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ. ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು, ಅದು ಕರೆಕ್ಟಾಗಿ ನೋಡುತ್ತೆ, ಏನಿದ್ರು ಅದು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋದು. ಸೊ ಅದನ್ನು ಬಿಟ್ಬಿಟ್ಟು ನಾವು ನಮ್ದೇನಿದೆ ಅಷ್ಟೇ ನಾವು. ಸರ್ ನೀವು ಹೇಳಿದಾಗೆ ಪ್ರಕರಣ ನ್ಯಾಯಾಲಯದಲ್ಲಿದೆ, ಆದರೂ ಕೂಡ ಎಲ್ಲ ಒಂದು ಕಡೆ ತಕ್ಷಣ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ, ನನಗೆ ಅದೇ ಹೇಳ್ತೀವಿ. ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂಥರ ಇರುತ್ತೆ ಸರ್. ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು, ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಹೊರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಒಂದು ದೊಡ್ಡ ವ್ಯಕ್ತಿ ಈ ಥರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು. ಅದ್ರಲ್ಲಿ ಸರಿನೂ ಇರುತ್ತೆ, ತಪ್ಪು ಇರುತ್ತೆ. ಇನ್ಸ್ಟೆಂಟ್ ಅಂತಲ್ಲ, ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡೂ ಥರ ಫೇಸ್ ಮಾಡಿದ್ದಾರೆ ಅವರು. ಸೊ ಅದೇನು ಹೊಸದಲ್ಲ ಅವರಿಗೆ. ಬಟ್ ನಾವು ಹೇಳೋದು ಆ್ಯಸ್ ಒಂದು ಅವ್ರ ಜೊತೆ ಒಡನಾಟ ಇದ್ದವರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ, ಅವ್ರು ಕ್ಲೀನಾಗಿ ಆಚೆ ಬರಲ್ಲ, ಅವರು ನಮ್ಮ ನಂಬಿಕೆ. ಥ್ಯಾಂಕ್ ಯು ವೆರಿ ಮಚ್. ಇದಿದೆ 5 ಜನ ಪರ್ಮಿಷನ್. ಸೊ ನಾವು 5 ಜನ ನಾನು ತುಂಬ ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಟ್ರೈ ಮಾಡ್ತೀನಿ. ಫಸ್ಟ್ ಫ್ಯಾಮಿಲಿ ಇದೆಲ್ಲ ಆಗಬೇಕಾಗಿತ್ತು. ಅದನ್ನು ಮುಂದೆ ನನಗೆ ಇವತ್ತಿಗೆ ನಿನ್ನೆ ಅಂದ್ಕೊಂಡ್ವಿ, ನಿನ್ನೆ ಕೋರ್ಟ್ ಇತ್ತು, ಇವತ್ತಿಗೊಂದು ಮದುವೆ ಡೇಟ್ ಯಾವುದು? ರೇಟ್ ಸಿಗಲ್ಲ. ಥ್ಯಾಂಕ್ ಯು ಸರ್.